ಹೊರಗಡೆ ಅಲ್ಲ, ಕನ್ವಿನ್ಸ್ ಮಾಡಲಿಕ್ಕೆ ನಮ್ಮ ಸಮಸ್ಯೆಗಳನ್ನ ಹೇಳಿ ಕೊಟ್ಟಿದ್ವಿ. ಅದೇನು ನೀವು ಹೆಂಗೆ ವ್ಯಾಖ್ಯಾನ ಮಾಡಿದ್ರಂಗೆ ಆಗುತ್ತಾರೆ. ನಾವು ಕನ್ವಿನ್ಸ್ ಮಾಡಿದ್ವಿ ಈ ರೀತಿ ಆಗ್ತಾ ಇದೆ. ಸೊ ಅವ್ರಿಗೆ ನಮ್ಮ ದಾರಿಲಿ ಆಗೋ ಘಟನೆಗಳನ್ನು 4 ಫೈಲ್ ಪೆಂಡಿಂಗ್ ಇದೆ ಅವ್ರ ಕಡೆ, ಅದನ್ನು ಬಿಟ್ಟು ನಮ್ಮದು ತರಾತುರಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಹೇಳಲಿಕ್ಕೆ ನಮ್ಗೆ ಅಧಿಕಾರ ಇದೆ, ಹೇಳ್ತೀವಿ. ಜನಾರ್ದನ್ ರೆಡ್ಡಿ ವಿರುದ್ಧ ಮತ್ತೊಮ್ಮೆ ಮನವಿ ಮಾಡ್ತಾರೆ. ಮೊನ್ನೆ ಸಂಜೆ ಪ್ರಶ್ನೆ ಸಹಿತ ಮತ್ತೊಮ್ಮೆ ಪರ್ಮಿಷನ್ ಕೇಳಿದ್ದಾರೆ. ಸಿದ್ದರಾಮಯ್ಯ ಅವರ ನಾಯಕತ್ವ ಕುಗ್ಸೋ ಪ್ರಯತ್ನ ಆಗ್ತಾ ಇದೆ. ನಾವು 100% ಆಗ್ತಾ ಇದೆ. ಬರೀ ಬಿಜೆಪಿ ಜೆಡಿಎಸ್ ನಾಯಕರಷ್ಟೇ ಬೇರೆ ಬೇರೆ ಕಡೆಯಿಂದ ಆಗ್ತಾ ಇದೆ. ಇಲ್ಲ, ಅವರಷ್ಟೇ ಹೇಳ್ಬೇಕಾದ್ರೆ ನೀವೇನ ನಮ್ಮವ್ರು ಯಾರು ಹಂಗೆ ಯಾರ್ದಾರ ಹಂಗೆ ಹೇಳಲಿಕ್ಕೆ ಆಗೋಲ್ಲ. ಓನ್ಲಿ ವಿರೋಧ ಪಕ್ಷ ಅಂತ ಹೇಳ್ಬೇಕು ಅಷ್ಟೇ. ನಾವು ವಿರೋಧ ಪಕ್ಷ ತೆರೆ ಮರೆನೂ ಇಲ್ಲ, ಯಾವ ಕಡೆ ಯಾವ ಮರೆನೂ ಇಲ್ಲ. ನಮ್ದೇನಾದ್ರು ಗಟ್ಟಿಯಾಗಿದೆ. ಸೊ ಏನಿದ್ರು ವಿರೋಧ ಪಕ್ಷದವರು ಮೊದಲಿಂದ ಮಾಡ್ತಿದ್ದಾರೆ, ಮುಂದೆ ಕೂಡ ಅವರು ಈ ಪ್ರಯತ್ನ ಮಾಡ್ತಾರೆ. 29 ಹೈಕೋರ್ಟ್ ತೀರ್ಮಾನಕ್ಕಿಂತ ಮುಂಚಿತವಾಗಿ ಹೈಕಮಾಂಡ್ ಒಂದು ಮೆಸೇಜ್ ಕೊಡೋದು ಒಳ್ಳೇದು ಅನ್ಸುತ್ತೆ. ಬರಲಿ, ಇನ್ನೂ ಬರಲಿ. 29ಕ್ಕೆ ಮತ್ತೆ ಏನಾಗ್ತದೆ, ಏನು ಚರ್ಚೆ ಆಗಿ ಏನು ಬರ್ತದೆ ನೋಡೋಣ. ಈಗಂತೂ ಯಥಾಸ್ಥಿತಿ ಇದೆ ಕೋರ್ಟ್ನಲ್ಲಿ. ಸೊ ಸಂಪೂರ್ಣವಾಗಿ ಇನ್ನೂ ಆರ್ಗ್ಯುಮೆಂಟ್ ಮಾಡಬೇಕು, ಇನ್ನೂ 5 ಜನ ಮಾಡಬೇಕು. ಒಂದು ಟೈಮ್ ತೊಗೊಳ್ತಿದ್ದಾರೆ, ನೋಡೋಣ. ಹಿಂದೊಮ್ಮೆ ತನಿಖೆಗೆ ಆದೇಶ ಮಾಡಿದ್ರೆ ಸರ್ ನಿಮ್ಮೊಳಗೆ ಒಂದು ಗೊಂದಲ ಸೃಷ್ಟಿ ಆಗುತ್ತೆ. ಏನಾಗಲ್ಲ, ಯಾಕೆ ಎನ್ಕ್ವೈರಿ ಈಗ ಎಷ್ಟು ಮಂದಿ ಮ್ಯಾಗ ನಡೀತಾ ಇದೆ? ಎನ್ಕ್ವೈರಿ ಮಂತ್ರಿಗಳಿದೆ, ಎನ್ಕ್ವೈರಿ ನಡೀತಾ ಇದ್ದಾರೆ. ಎಷ್ಟು ಮಂದಿ ಮ್ಯಾಗಿದ್ದಾರೆ? ದೇಶದಲ್ಲಿ ಸುಮಾರು ಜನ ಮ್ಯಾಗ ನಡೀತಾ ಇದ್ದಾರೆ. ಕೇಂದ್ರ ಸಚಿವರ ಮೇಲಿದೆ, ರಾಜ್ಯಗಳ ಮಂತ್ರಿಗಳ ಮೇಲಿದೆ. ಮತ್ತು ಇವ್ರದ್ದೇನು ವಿಶೇಷ ಏನಲ್ಲ, ಇವ್ರ ಮ್ಯಾಗ ತನಿಖೆ ವಿಶೇಷ ಏನಲ್ಲ. ನಾನಾ ರೀತಿ ತನಿಖೆ, ಎಲ್ಲ ರೀತಿಯ ತನಿಖೆ ನಡೀತಾ ಇದೆ ದೇಶದಲ್ಲಿ. ಅಕಸ್ಮಾತ್ ಲೋಕಾಯುಕ್ತ ಮುಖ್ಯಮಂತ್ರಿಯಾಗಿಸಿಕೊಂಡು ತಮ್ಮ ಸರ್ಕಾರದ ಅಧೀನದಲ್ಲಿ ಅಧಿಕಾರಿಗಳಿಂದ ತನಿಖೆ ನಡೆಸಿದ ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಬರ್ತದೆ. ಹಿಂದೆ ಇದ್ದ ಎಲ್ಲರೂ ಮಾಡ್ಯಾರಲ್ಲ, ಯಾರು ಮಾಡ್ಯಾರ? ಎಲ್ಲರೂ ಮಾಡಿದ್ದಾರೆ. ತನಿಖೆಗಳ ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ತನಿಖೆ ಆಗಿದೆ, ಆಯೋಗ ನೇಮಿಸಿದ್ರು. ಅವ್ರ ವಿರುದ್ಧನ ಎಷ್ಟೋ ಸಾರಿ ವರದಿ ಕೊಟ್ಟದ್ದು ಉದಾಹರಣೆ ಇದೆಯಲ್ಲ. ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟದ್ದು ಉದಾಹರಣೆಗಳು ಸಾಕಷ್ಟು ಇದೆ, ನಮ್ಮ ಕಣ್ಣು ಮುಂದಿದೆ. ಸರ್ಕಾರದ ಸಚಿವರುಗಳು ಪ್ರತಿಭಟನೆ ಭಾಗಿಯಾಗ್ತಿದ್ದಾರೆ. ಸಿಎಂ ಕಾನೂನು ಹೋರಾಟದ ಚಿಂತೆಯಲ್ಲಿದ್ದಾರೆ. ಬೇರೆ ಬೇರೆ ರಾಜ್ಯದ ಅಭಿವೃದ್ಧಿ ವಿಚಾರಗಳು, ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅಂತ ಒಂದು. ಅಭಿವೃದ್ಧಿ ಮಾಡಿದ್ರೆ ಡಿಪಾರ್ಟ್ಮೆಂಟ್ ನಾವಲ್ಲ, ನಾವು ಮಾಡೋದಲ್ಲ. ನಾವು ಒಂದು ಸಾರಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟರೆ ಇಟ್ಟು ಬಜೆಟ್ ಇದೆ, ಈ ಕೆಲಸ ತಗೊಳ್ಳಿ, ಮಾರ್ಚ್ 30 ಮುಗಿಬೇಕಂತ ಹೇಳಿದ್ರೆ ಅದನ್ನು ಸೂಪರ್ವೈಸರ್ ಮಾಡೋದು ಅಷ್ಟೇ ಕೆಲಸ. ಮಾನಿಟರ್